ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಈ ರೀತಿ ಸ್ಕ್ಯಾಲಪ್ ಡಿಸೈನ್ಸ್ನ ನಾವು ಬ್ಲೌಸ್ಗೆ ಸ್ಟಿಚ್ ಮಾಡಬೇಕಂದ್ರೆ ಕ್ಯಾನ್ವಾಸನ್ನು ಲೈನಿಂಗ್ ಯಾವ ರೀತಿ ನಾವು ಅಟ್ಯಾಚ್ ಮಾಡ್ಕೋಬೇಕು ಅಥವಾ ಕ್ಯಾನ್ವಾಸನ್ನು ಲೈನಿಂಗ್ ಯಾವ ರೀತಿ ನಾವು ಐರನ್ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ. ನೋಡಿ ಯಾವ ರೀತಿ ಫಿನಿಶಿಂಗ್ ಬಂದಿದೆ. ನಾನು ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ನ ಈ ರೀತಿ ಗ್ಲೂ ಉಪಯೋಗಿಸ್ಕೊಂಡು ನೋಡಿ ಈ ರೀತಿ ಜಾಯಿನ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಗ್ಲೂ ಉಪಯೋಗಿಸಿ ನಾವು ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಒಂದು ನಮಗೆ ಟೈಮ್ ಸೇವಿಂಗ್ ಆಗುತ್ತೆ, ಇನ್ನೊಂದು ಫಿನಿಶಿಂಗ್ ಅನ್ನೋದು ತುಂಬಾ ನೀಟಾಗಿ ಬರುತ್ತೆ. ಈಗ ಕ್ಯಾನ್ವಾಸನ್ನು ನಾವು ಲೈನಿಂಗಿಗೆ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೋಸ್ಕರ ನೋಡಿ ಫಸ್ಟ್ ಈ ರೀತಿ ಒಂದು ಲೈನಿಂಗನ್ನು ತೊಗೋಬೇಕು. ನೋಡಿ ಕ್ಯಾನ್ವಾಸ್ ಲೆಂತು ಮತ್ತು ವಿಡ್ತ್ ಎಷ್ಟಿರುತ್ತೋ ಅಷ್ಟು ನಾವು ಲೈನಿಂಗನ್ನು ತೊಗೋಬೇಕು. ಈಗ ಆ ಲೈನಿಂಗ್ ಮೇಲೆ ನಾವು ನೆಕ್ ವಿಡ್ತನ್ನು ಎಷ್ಟು ತೊಗೊಂಡಿರ್ತೀವೋ ಅಷ್ಟನ್ನು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನಾನು 2.25 ಇಂಚು ನೆಕ್ ವಿಡ್ತ್ ತೊಗೊಂಡಿದ್ದೆ, ಅದನ್ನು ಡಬಲ್ ಮಾಡಿದಾಗ ನಮಗೆ 4.25 ಬರುತ್ತೆ. ಈ ರೀತಿ 4.25ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನೋಡಿ ಕ್ಯಾನ್ವಾಸನ್ನು ಅದ್ರ ಮೇಲೆ ಈ ರೀತಿ ಪ್ಲೇಸ್ ಮಾಡಿಕೊಂಡು ನಾವು ಐರನ್ ಮಾಡ್ಕೋಬೇಕು. ನಮಗೆ ಈ ಕ್ಯಾನ್ವಾಸ್ ಪೇಪರ್ ಮೇಲೆ ಒಂದು ಸೈಡ್ ನಮಗೆ ಶೈನಿಂಗ್ ಅನ್ನೋದು ಬಂದಿರುತ್ತೆ. ಆ ಶೈನಿಂಗ್ ಇರೋ ಸೈಡು ಲೈನಿಂಗ್ ಸೈಡಿಗೆ ಈ ರೀತಿ ಪ್ಲೇಸ್ ಮಾಡ್ಕೊಂಡು ಐರನ್ ಮಾಡಬೇಕು. ನೀವೊಂದು ನೆನ್ಪಿಟ್ಕೋಬೇಕಾಗಿರೋ ವಿಷಯ ಏನಂದರೆ, ಆ ಶೈನಿಂಗ್ ಇರೋದೇನಾದರೂ ನೀವು ಮೇಲೆಗಡೆಗೆ ಇಟ್ಕೊಂಡು ಏನಾದರೂ ಐರನ್ ಮಾಡಿದ್ರೆ ಆ ಕ್ಯಾನ್ವಾಸ್ ಪೇಪರ್ ಅನ್ನೋದು ಐರನ್ ಬಾಕ್ಸ್ಗೆ ಅಂಟ್ಕೊಬಿಡುತ್ತೆ. ಇದೊಂದನ್ನು ನೀವು ಗಮನದಲ್ಲಿ ಇಟ್ಕೊಂಡು ಕ್ಯಾನ್ವಾಸ್ ನೆಕ್ಕನ್ನು ನಾವು ಈ ರೀತಿ ಐರನ್ ಮಾಡ್ಕೋಬೇಕಾಗುತ್ತೆ. ಲೈನಿಂಗ್ ಮೇಲೆ ನೋಡಿ ಗಮ್ಮೆ ನಮಗೆ ಒಂದು ಕಡೆ ಏನು ಗಮ್ ಇರುತ್ತೋ ಅದು ಲೈನಿಂಗ್ ಸೈಡ್ಗೆ ಈ ರೀತಿ ಪ್ಲೇಸ್ ಮಾಡಿಕೊಂಡು ನಾವು ಐರನ್ ಮಾಡಿದಾಗ ಮಾತ್ರ ನಮಗೆ ಲೈನಿಂಗಿಗೆ ಆ ಕ್ಯಾನ್ವಾಸ್ ಪೇಪರ್ ಅನ್ನೋದು ನೀಟಾಗಿ ಅಂಟ್ಕೊಳ್ಳುತ್ತೆ. ಫ್ರೆಂಡ್ಸ್, ಇಲ್ಲಿ ನೀವೊಂದು ಗಮನಿಸಬೇಕಾಗಿರೋ ವಿಷಯ ಏನಂದರೆ, ನಾನು ಬ್ಯಾಕ್ ಪಾರ್ಟ್ ಸ್ಕ್ಯಾಲಪನ್ನು ಮತ್ತು ಫ್ರಂಟ್ ಪಾರ್ಟ್ ಸ್ಕ್ಯಾಲಪನ್ನು ಎಕ್ಸ್ಟ್ರಾ ಲೈನಿಂಗ್ ಮೇಲೆ ನಾನು ಈ ರೀತಿ ಈ ಕ್ಯಾನ್ವಾಸನ್ನು ಅಂಟಿಸ್ಕೊಂಡೆ. ಆದರೆ ಸ್ಲೀವ್ಸಿಗೆ ಮಾತ್ರ ನಾನು ಡೈರೆಕ್ಟ್ ಲೈನಿಂಗ್ ಸ್ಲೀವ್ಸ್ ಮೇಲೆ ನಾನು ಈ ರೀತಿ ಸ್ಕ್ಯಾಲಪನ್ನು ಅಂಟಿಸ್ಕೊಳ್ತಾ ಇದ್ದೀನಿ. ಕಾರಣ ಏನಂದರೆ, ಮೈನ್ ಫ್ಯಾಬ್ರಿಕಲ್ಲಿ ಸ್ಲೀವ್ಸ್ಗೆ ಬಾರ್ಡರ್ ಬಂದಿದೆ. ಆ ಒಂದು ರೀಸನಿಂದ ನಾನು ಇಲ್ಲಿ ಡೈರೆಕ್ಟ್ ಸ್ಲೀವ್ಸ್ ಮೇಲೆ ನಾನು ಈ ಸ್ಕ್ಯಾಲಪನ್ನು ಈ ರೀತಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು, ಈ ರೀತಿ ಬಾರ್ಡರ್ ಬಂದಾಗ ನಮಗೆ ಸ್ಕ್ಯಾಲಪ್ ಅನ್ನೋದು ಸ್ಟಿಫ್ ಆಗಿರುತ್ತೆ. ಆಗ ನಾವು ಎಕ್ಸ್ಟ್ರಾ ಲೈನಿಂಗನ್ನು ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೋಡಿ ಸ್ಲೀವ್ಸ್ಗೆ ನಾನು 1/2 ಇಂಚ್ ಮಾರ್ಜಿನ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಆ ಮಾರ್ಜಿನ್ ಮೇಲೆ ಸ್ಕ್ಯಾಲಪನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ಈ ರೀತಿ ನೀಟಾಗಿ ಐರನ್ ಮಾಡ್ಕೋಬೇಕು. ನಾವಿಲ್ಲಿ ಸ್ಲೀವ್ಸ್ಗೆ ಫ್ರಂಟ್ ಆರ್ಮೋಲ್ ಶೇಪನ್ನು ಕಟಿಂಗ್ ಮಾಡಿರೋದ್ರಿಂದ ನೋಡಿ ಫ್ರಂಟ್ ಆರ್ಮೋಲ್ ಶೇಪ್ ಬರೋ ಸೈಡು ನಾವು ಈ ರೀತಿ ಇಂಟು ಮಾರ್ಕನ್ನು ಹಾಕ್ಕೋಬೇಕು. 2 ಸ್ಲೀವ್ಸ್ಗೂ ಈ ರೀತಿ ಫ್ರಂಟ್ ಆರ್ಮೋಲ್ ಶೇಪ್ ನಾವು ಈ ರೀತಿ ಇಂಟು ಮಾರ್ಕ್ಸನ್ನು ಹಾಕ್ಕೋಬೇಕು. ನೋಡಿ ಈಗ ಕೆಳಗಡೆ 1/2 ಇಂಚ್ ಮಾರ್ಜಿನ್ಗೆ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಂಡು ಆ 1/2 ಇಂಚ್ ಮಾರ್ಜಿನ್ ಮೇಲೆ ಈ ಸ್ಕ್ಯಾಲಪ್ ಡಿಸೈನನ್ನು ಈ ರೀತಿ ನೋಡಿ ಕ್ಯಾನ್ವಾಸನ್ನು ಪ್ಲೇಸ್ ಮಾಡಿಕೊಂಡು ಈಗ ಐರನ್ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ನೀವು ಗಮನಿಸಬೇಕಾಗಿರೋ ವಿಷಯ ಏನಂದರೆ, ನಾನು ನೋಡಿ ಸ್ಲೀವ್ಸ್ಗೆ ಒಂದು ಸ್ಲೀವ್ಸ್ಗೆ ಫ್ರಂಟ್ ಆರ್ಮೋಲ್ ಶೇಪ್ ಬಂದಿರೋ ಸೈಡು ಲೆಫ್ಟ್ ಸೈಡ್ ಇಟ್ಕೊಂಡು ನಾನು ಇಲ್ಲಿ ಕಟ್ ವರ್ಕನ್ನು ಪೇಸ್ಟ್ ಮಾಡ್ತಾಯಿದ್ದೀನಿ. ಇನ್ನೊಂದು ಸ್ಲೀವ್ಸ್ಗೆ ರೈಟ್ ಸೈಡ್ ಇಟ್ಕೊಂಡು ಈ ರೀತಿ ಕಟ್ ವರ್ಕ್